ಮೇಂಟೆನೆನ್ಸ್ ಆಕ್ಟಿವಿಟೀಸ್ ಕರೆಕ್ಟಾಗಿ ಆಗ್ತಾ ಇದೆಯಾ, ಆಡಿಟ್ ರಿಸಲ್ಟ್ಸ್ ಏನು ಅಂದರೆ ಇಂಟರ್ನಲ್ ಆಡಿಟಲ್ಲಿ ಯಾವ ಡಿಪಾರ್ಟ್ಮೆಂಟು ಎಷ್ಟು ಎಲ್ ಸಿ ಬಂತು, ಯಾವ ಡಿಪಾರ್ಟ್ಮೆಂಟ್ ಕಮ್ಮಿ ಸ್ಕೋರ್ ಮಾಡಿದೆ ಇದೆಲ್ಲ ಡಿಸ್ಕಸ್ ಮಾಡಬೇಕು. ಸಪ್ಲೈ ಪರ್ಫಾರ್ಮೆನ್ಸ್ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ಎಡಿಕೇಸಿ ಆಫ್ ರಿಸೋರ್ಸಸ್, ಇದು ಇಂಪಾರ್ಟೆಂಟ್. ರಿಸೋರ್ಸಸ್ ಎಡಿಕೇಟ್ ಇದೆಯಾ, ನೀವೇನು ಹೇಳಿದ್ರೆ ಟೂಲ್ಸ್ ಇಲ್ಲಲ್ಲ, ಇದೆಲ್ಲ MRR ಮೀಟಿಂಗ್ ಮಾಡಿದ್ರೆ ಆಗಲ್ಲ. ಮ್ಯಾನೇಜ್ಮೆಂಟ್ ರಿವ್ಯೂ ಮೀಟಿಂಗ್ ಮಾಡ್ಬೋದು. ನಾವು ಸರ್ವಿಸ್ ಮಾಡ್ತಾ ಇಲ್ಲ, ಏನಾದ್ರು ರಿಸೋರ್ಸ್ ನಿಮ್ಗೆ ಅವಶ್ಯಕತೆ ಇದೆ, ಅದೆಲ್ಲ ಓಪನ್ ಫೋರಮ್ ಮೀಟಿಂಗ್. ನೀವು ಡಾಕ್ಟರ್ ಅಂದರೆ HOD ಶುಡ್ ಕಮ್ಯುನಿಕೇಟ್ ಟು ಮ್ಯಾನೇಜ್ಮೆಂಟ್, ಏನಾದ್ರು ರಿಸೋರ್ಸ್ ನಮ್ಗೆ ಬೇಕಾಗಿದೆ ಅಂತ ಕಮ್ಯುನಿಕೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ರಿಸ್ಕಲ್ಲಿ ಏನಾದರೂ ಚೇಂಜಸ್ ಆಗಿದೆ, ಎಫೆಕ್ಟಿವ್ನೆಸ್ ಆಫ್ ಆಕ್ಷನ್ಸ್ ಟೇಕಿಂಗ್ ಟು ಅಡ್ರೆಸ್ ದ ರಿಸ್ಕ್ ಆ್ಯಂಡ್ ಆಪರ್ಚುನಿಟೀಸ್. ನಾನು ಯಾವಾಗಲೇ ಹೇಳಿದೆ, ರಿಸ್ಕ್ ಆ್ಯಂಡ್ ಆಪರ್ಚುನಿಟೀಸ್ ಏನಾದರೂ ಹೊಸ ರಿಸ್ಕ್ ಏನಾದರೂ ಆ್ಯಡ್ ಆಗಿದೆಯಾ, ಅದು ನಾವು ರಿಸ್ಕನ್ನು ಕರೆಕ್ಟಾಗಿ ಮಿಟಿಗೇಟ್ ಮಾಡಿದ್ದೀವಿ ಅಂತ ಡಿಸ್ಕಷನ್ ಮಾಡಬೇಕು. ನೆಕ್ಸ್ಟ್ ಆಪರ್ಚುನಿಟೀಸ್ ಫಾರ್ ಇಂಪ್ರೂವ್ಮೆಂಟ್, ಇದು ತುಂಬ ಇಂಕ್ಲೂಡೆಡ್ ಅಂದರೆ ಇಂಪ್ರೂವ್ಮೆಂಟ್ಸ್ನ ಯಾವಾಗಲೂ ಡಿಸ್ಕಸ್ ಮಾಡಬೇಕು. ಎಲ್ಲರೂ ಒಂದು ಸಜೆಷನ್ ಕೊಡಬೇಕು ಮ್ಯಾನೇಜ್ಮೆಂಟಿಗೆ, ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಏನಾದರೂ ಈ ಥರ ಮಾಡ್ಬೋದು ಅಂತ ಸಜೆಷನ್ ಕೊಟ್ಟರೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದೆಲ್ಲ ಕೇಳಿ ಮ್ಯಾನೇಜ್ಮೆಂಟ್ ವಿಲ್ ಡಿಸೈಡ್, ಮ್ಯಾನೇಜ್ಮೆಂಟ್ ವಿಲ್ ಔಟ್ಪುಟ್ ಎಲ್ಲರೂ ಕೊಟ್ಟಿರ್ತಾರೆ, ಬಟ್ ಮ್ಯಾನೇಜ್ಮೆಂಟ್ ವಿಲ್ ಡಿಸೈಡ್ ರಿಲೆವೆಂಟ್ ಆಪರ್ಚುನಿಟೀಸ್ ಫಾರ್ ಇಂಪ್ರೂವ್ಮೆಂಟ್, ಎನಿ ನೀಡ್ ಆಫ್ ಚೇಂಜಸ್ ಟು ದಿ ಕೋಆರ್ಡಿನೇಷನ್ ಸಿಸ್ಟಮ್, ರಿಸೋರ್ಸ್ ನೀಡ್ಸ್. ಇದನ್ನ ಔಟ್ಪುಟ್ ಆಗಿ ಮಾಡಿ ಮ್ಯಾನೇಜ್ಮೆಂಟ್ ಔಟ್ಪುಟ್ ಇನ್ ರಿಸಲ್ಟ್ಸ್ ಇದೆ. ಮ್ಯಾನೇಜ್ಮೆಂಟ್ ವಿಲ್ ಡಿಸೈಡ್ ಯಾವ್ದು ನಾವು ತಗೋಬೇಕು, ಯಾವ ರಿಸೋರ್ಸ್ನ ಪ್ರೊವೈಡ್ ಮಾಡಬೇಕು, ಅದಕ್ಕೆ ಟಾರ್ಗೆಟ್ ಡೇಟ್ ಕೊಟ್ಟು ಯಾರು ರೆಸ್ಪಾನ್ಸಿಬಲ್ ಅಂತ ಕಮ್ಯುನಿಕೇಟ್ ಮಾಡಬೇಕು. ಸಪೋಸ್ ಮೆಷಿನರೀಸ್ ಏನು ಬೇಕಾಗುತ್ತೆ, ಅದಕ್ಕೆ ಟೈಮ್ ತಗೊಳುತ್ತೆ, ಸೊ ಅದಕ್ಕೆ ಟಾರ್ಗೆಟ್ ಡೇಟ್ ಕೊಟ್ಟು ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಅಂತ ಡಿಫೈನ್ ಮಾಡಿ ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ, MOM ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಸರ್ಕ್ಯುಲೇಟ್ ಮಾಡಬೇಕು. ಮ್ಯಾನೇಜ್ಮೆಂಟ್ ಮೀಟಿಂಗ್ ಆಗಿದೆ, ಇಷ್ಟೆಲ್ಲ ಆ್ಯಕ್ಷನ್ಸ್ ತಗೊಂಡಿದ್ದೀವಿ. ಈ ಥರ ಮೀಟಿಂಗ್ ಮಾಡ್ತಾ ಇರೋದ್ರಿಂದ ಈ ಥರ ಪ್ರಾಬ್ಲಮ್ಗಳು ಅದೆಲ್ಲ ಅವಾಯ್ಡ್ ಆಗುತ್ತೆ. ಮ್ಯಾನೇಜ್ಮೆಂಟ್ ವಿಲ್ ನೋ ವಾಟ್ ಇಸ್ ದಿ ಎಡಿಕೇಸಿ ಆಫ್ ರಿಸೋರ್ಸಸ್, ಯಾವ ಥರ ಡಿಪಾರ್ಟ್ಮೆಂಟ್ ಯಾವ ಥರ ಅವಶ್ಯಕತೆ ಇದೆ ಎಲ್ಲರೂ ಕೂಡ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಎಲ್ಲ ಆಯಿತು, ಪ್ಲಾನ್ 2 ಆಯಿತು, ಚೆಕ್ ಆಯಿತು. ನೆಕ್ಸ್ಟ್ ಆ್ಯಕ್ಟ್. ದಿಸ್ ಇಸ್ ದಿ ಕಾಸ್ ನಂಬರ್ 10 ಇಸ್ ಕಂಪ್ಲೀಟ್ಲಿ ಇಂಪ್ರೂವ್ಮೆಂಟ್. ಜನರಲಿ ನಮ್ಮ ಪ್ರಾಬ್ಲಮ್ಸ್ನ ಫಸ್ಟ್ ಆಫ್ ಆಲ್ ಸ್ಮಾಲ್ ಕ್ವಾಂಟಿಟಿನ ಐಡೆಂಟಿಫೈ ಮಾಡಬೇಕು. ಸ್ಮಾಲ್ ಕ್ವಾಂಟಿಟಿ ಕರೆಕ್ಟಿವ್ ಆ್ಯಕ್ಷನ್. ಸಪೋಸ್ ಕಸ್ಟಮರ್ ಕಂಪ್ಲೇಂಟ್ಸ್ ಬರುತ್ತೆ, ಅದು ಇಲ್ಲೇ ಪ್ರಾಬ್ಲಮ್ಸ್ ಆಗುತ್ತೆ, ತುಂಬ ಪ್ರಾಬ್ಲಮ್ಸ್ ಆಗ್ಬೋದು, ಅದಕ್ಕೆ ಏನೇನು ಆ್ಯಕ್ಷನ್ ತಗೊಂಡಿದ್ದೀವಿ ಅಂತ ಡಾಕ್ಯುಮೆಂಟ್ ಮಾಡಬೇಕು. ಕಸ್ಟಮರ್ ಕಂಪ್ಲೇಂಟ್ ಬಂದು ರಿಜಿಸ್ಟ್ರೇಟ್ ಮಾಡಬೇಕು, ಫಸ್ಟ್ ರೆಕಾರ್ಡ್ ಮಾಡಬೇಕು ಕಸ್ಟಮರ್ ಕಂಪ್ಲೇಂಟ್ಸ್ ಏನೇನು ಬಂದಿದೆ. ಕಸ್ಟಮರ್ ಕಂಪ್ಲೇಂಟ್ ರೆಕಾರ್ಡ್ ಇರಬೇಕು, ಕರೆಕ್ಟಿವ್ ಆ್ಯಕ್ಷನ್, ಪ್ರಿವೆಂಟಿವ್ ಆ್ಯಕ್ಷನ್. ಆಗಲೇ ಹೇಳಿದ್ರೆ ಕರೆಕ್ಟಿವ್ ಆ್ಯಕ್ಷನ್ ಅಲ್ವಾ, ಫಸ್ಟಿಗೆ ಹೇಳಿದೆ ಕರೆಕ್ಷನ್ ಯಾವ ಥರ ಮಾಡಿದ್ವಿ, ಕರೆಕ್ಟಿವ್ ಆ್ಯಕ್ಷನ್ ಯಾವ ಥರ ಮಾಡಿದ್ವಿ ಅಂತ ರೆಕಾರ್ಡ್ ಇಟ್ಬೇಕು. ಓಕೆ, ಈಗ ನೀವು ಕಮಿಷನಿಂಗ್ ಮಾಡುವಾಗ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಕೂಡ ಕಂಪ್ಲೇಂಟ್ಸನ್ನು ತಗೊಂಡು ರೆಕಾರ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಆ್ಯಕ್ಷನ್ ಮತ್ತೆ ರಿಪೀಟ್ ಆಗಲ್ಲ. ಇಲ್ಲೇ ನಾವು ಸೊಲ್ಯೂಷನ್ ಕಂಡಿಟ್ಕೋಬೋದು ಇಂಟರ್ನಲ್ ಪ್ರೊಡಕ್ಷನ್ ಆಗುವಾಗ. ಸೊ ಅದರ ನಾನ್ ಕಂಪ್ಲೇಂಟ್ ಕರೆಕ್ಟಿವ್ ಆ್ಯಕ್ಷನ್ ಪ್ರಾಪರ್ ಇರಬೇಕು. ಅದಕ್ಕೆ ಕಸ್ಟಮರಿಗೆ ಕೂಡ ಕಮ್ಯುನಿಕೇಟ್ ಆಗಬೇಕು, ನಾವು ಈ ಥರ ಆ್ಯಕ್ಷನ್ಸ್ ತಗೊಂಡಿದ್ದೀವಿ, ನಮ್ಗೆ ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ ಆಗಲ್ಲ, ನಮ್ಮಲ್ಲಿ ಆ ಥರ ಇನ್ಕ್ಲೂಡ್ ಮಾಡಿದ್ದೀವಿ ಅಂತ ಕಮ್ಯುನಿಕೇಟ್ ಮಾಡಬೇಕು. ಸೊ ಪ್ರಾಪರಾಗಿ ನಾನ್ ಕಂಪ್ಲೇಂಟ್ ಕರೆಕ್ಟ್ ಪ್ರಾಪರ್ ರೆಕಾರ್ಡ್ ಅಂತ ಹೇಳ್ತಾರೆ, 80 ರಿಪೋರ್ಟ್ ಅಂತ ಹೇಳ್ತಾರೆ. ಬೇರೆ ಬೇರೆ ಕಂಪ್ನಿಯಲ್ಲಿ ಅಂದರೆ ಡಿಪೆಂಡಿಂಗ್ ಆನ್ ಕಸ್ಟಮರ್. ನೆಕ್ಸ್ಟ್ ಲಾಸ್ಟ್ ಕಂಟಿನ್ಯೂಲಿ ಲಾಸ್ಟ್ ಬಟ್ ನಾಟ್ ಇನ್ ಲೀಸ್ಟ್, ತುಂಬ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಇಂಪ್ರೂವ್ಮೆಂಟ್ ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ಸ್ ತುಂಬ ಇದೆ, ಇಂಪ್ರೂವ್ಮೆಂಟ್ ಮಾಡ್ತಾ ಇರೋರು ಎಲ್ಲೆಲ್ಲಿ ಹೋದ್ರಂತೆ ಕಂಪ್ನಿಯವರು. ಎಕ್ಸಾಂಪಲ್ ನೋಕಿಯಾ, HMT ವಾಚರ್ಸು, ಇದೆಲ್ಲ ನಮ್ಮ ಮಾರ್ಕೆಟಲ್ಲಿ ಯಾಕೆ ಆಗಿದೆ ಪ್ರಾಬ್ಲಮ್, ಕಂಟಿನ್ಯೂಲಿ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಎಕ್ಸಿಸ್ಟಿಂಗ್ ಮಾರ್ಕೆಟಲ್ಲಿ ಏನೇನು ಸಿಚುವೇಶನ್ ಇರುತ್ತೆ ತಕ್ಷಣ ಅಡಾಪ್ಟ್ ಆಗ್ತಾ ಹೋಗ್ತೇವೆ, ಆವಾಗ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಕಂಟಿನ್ಯೂ ಇಂಪ್ರೂವ್ಮೆಂಟ್ ಎಲ್ಲ ಸಜೆಷನ್ ಕೈಸನ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಒಂದು ಸಜೆಷನ್ ಕೊಡಬೇಕು, ಅದು ನಿಮ್ಮ ಪರ್ಸನಾಲಿಟಿ ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಕಂಪ್ನಿ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದು ಮಾಡ್ತಿರೋದ್ರಿಂದ ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ. ಕೈಸನ್ ಅಂದರೆ ಅದೇ ಕೈಸನ್ ಕೇಳಿ ಚೇಂಜ್ ಫಾರ್ ಗುಡ್ ಅಂತ ಹೇಳ್ತಾರೆ. ಚೇಂಜ್ ಫಾರ್ ಗುಡ್, ಜಪಾನೀಸ್ ವರ್ಡ್. ಎನಿಥಿಂಗ್ ವಿಚ್ ಇಸ್ ಚೇಂಜಿಂಗ್ ಫಾರ್ ಗುಡ್, ದಟ್ ಇಸ್ ಕಾಲ್ಡ್ ಕೈಸನ್. ನೀವು ಏನೋ ಒಳ್ಳೆದಕ್ಕೋಸ್ಕರ ಇದನ್ನು ಚೇಂಜ್ ಮಾಡ್ತಾ ಇರ್ತೀರಾ. ಎನಿ ಸ್ಮಾಲ್ ಇಂಪ್ರೂವ್ಮೆಂಟ್, ಒಂದು ಏನೋ ಜಿಗ್ಸ್ ಮಾಡಿರ್ತೀರಾ, ಪಿಕ್ಚರ್ಸ್ ಮಾಡಿರ್ತೀರಾ, ಪ್ಯಾಕಿಂಗಿಗೆ ಬೇರೆ ಹೊಸ ಮೆಥಡ್ ಚೇಂಜ್ ಮಾಡಿರ್ತೀರ, ಸಪ್ಲೈಯರೇ ಡೆವಲಪ್ ಮಾಡಿರ್ತೀರ, ಕಾಸ್ಟ್ ಕಮ್ಮಿ ಮಾಡಿರ್ತೀರ, ಸಪ್ಲೈಯರ್ ಡೆವಲಪ್ಮೆಂಟ್ ಮಾಡಿ, ಎಲ್ಲರೂ ಕೂಡ ಸ್ಮಾಲ್ ಇಂಪ್ರೂವ್ಮೆಂಟ್. ಅದು ರೆಕಾರ್ಡ್ ಆಗಬೇಕು. ಮುಂಚೆ ಯಾವ ಥರ ಇತ್ತು, ಈಗ ನಾವು ಯಾವ ಥರ ಮಾಡಿದ್ದೀವಿ, ಇದರಿಂದ ಏನು ಬೆನಿಫಿಟ್ ಆಯಿತು,
ಕಂಪ್ನಿಗೆ ಅಂತ ಒಂದು ರೆಕಾರ್ಡ್ ಮಾಡಿದರೆ ದಟ್ ಇಸ್ ಇಂಪ್ರೂವ್ಮೆಂಟ್. ಅದು ನಿಮ್ಮ ಫ್ಯೂಚರಿಗೆ ಕೂಡ ನಿಮ್ಗೆ ಇಲ್ಲಿ ಟ್ರ್ಯಾಕ್ ರೆಕಾರ್ಡ್ಗೆ ಹೆಲ್ಪ್ ಆಗುತ್ತೆ. ನೀವು ಡೆವಲಪ್ ಮಾಡಿ ನೀವು ಡೆವಲಪ್ ಆಗ್ತೀರಾ, ಕಂಪ್ನಿನೂ ಡೆವಲಪ್ ಆಗುತ್ತೆ. ಸೊ ಕಂಟಿನ್ಯೂಲ್ ಇಂಪ್ರೂವ್ಮೆಂಟ್ ಇಸ್ ಎಸೆನ್ಷಿಯಲ್. ದಿಸ್ ಕೇಸ್ ಕೈಸಾನಲ್ಲಿ ಕೈಸಾನ್ ಯಾರು ಮಾಡ್ತಾರೆ, ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ಮಾಡ್ತಾರೆ. ವಿಲ್ ಗಿವ್ ಗಿಫ್ಟ್ಸ್, ಅವಾರ್ಡ್ಸ್ ಆ್ಯಂಡ್ ಬೆಸ್ಟ್ ಕೈಸಾನ್ ಆಫ್ ದ ಇಯರ್, ಬೆಸ್ಟ್ ಕೈಸಾನ್ ಆಫ್ ದ ಮಂತ್ ಅಂತ ನಾವು ಬೇಕಂದರೆ ಕ್ಲಾಸಿಫಿಕೇಶನ್ ಮಾಡಿಬಿಟ್ಟು ವಿಲ್ ಗಿವ್ ಸಮ್ ಅವಾರ್ಡ್ಸ್ ಆ್ಯಂಡ್ ಗಿಫ್ಟ್ಸ್. ಸೊ ಪ್ರೊಡಕ್ಷನಲ್ಲಿ ಎಲ್ಲೇ ಆಗಲಿ ಏನೇ ಇಂಪ್ರೂವ್ಮೆಂಟ್ ಮಾಡಿದ್ರೆ ದಯವಿಟ್ಟು ಹೇಳಿ, ಅದನ್ನು ನೋಟ್ ಮಾಡೋಣ. ಅದಕ್ಕೆ ಪ್ರೋಸೆಸ್ ಇದೆ, ಪ್ರೋಸೆಸ್ ಚಾರ್ಟ್ ಕೊಡ್ತಾರೆ ಸರ್. ಆ ಪ್ರೋಸೆಸ್ ಚಾರ್ಟನ್ನು ನಾವು ಅಪ್ಡೇಟ್ ಮಾಡಿ ಇಟ್ಕೊಂಡು ಎವ್ರಿ ನಿಮ್ಮ ರಿವ್ಯೂ ಇರುತ್ತಲ್ಲ, ಎವ್ರಿ ಇಯರ್ ನಿಮಗೆ ಇನ್ಕ್ರಿಮೆಂಟ್ ಇದೆಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ದಿಸ್ ಇಸ್ ಅಪ್ಲಿಕಬಲ್. ಇದನ್ನ ಇಟ್ಕೊಂಡು ನಮ್ಮಲ್ಲಿ ಕೈಸಾನ್ ಇದನ್ನ ಇಟ್ಕೊಂಡೇ ಆ ಕೈಸಾನ್ ಶೀಟ್ಸ್ ಇಷ್ಟು ಇಟ್ಕೊಂಡು ಬರ್ತಾರೆ. ಯಾವಾಗ ಜಾಬ್ ಆಪರ್ಚುನಿಟೀಸ್ ಬಂದಾಗ ನೀನು ಏನು ಕೈಸಾನ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಎವ್ರಿ ಇಂಡಸ್ಟ್ರಿ ಯೂಸ್ ಆಸ್ಕ ಎಷ್ಟು ಕೈಸಾನ್ ಮಾಡಿದೆ, ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದೆ, ವಾಟ್ ಈಸ್ ದ ಸೇವಿಂಗ್ಸ್. ಒಂದು ಕೈಸಾನ್ ಮಾಡೋದ್ರಿಂದ ಒಂದು 10 ವರ್ಷದಲ್ಲಿ ಎಷ್ಟು ಸೇವಿಂಗ್ಸ್ ಆಗುತ್ತೆ ಕಂಪ್ನಿಗೆ ಅನ್ನೋದು ಇಂಪಾರ್ಟೆಂಟ್. ಸೊ ಒಂದು ಪರ್ಚೇಸಲ್ಲಿ ಒಂದು ರೇಟ್ ಕಡಿಮೆ ಮಾಡಿದ್ರೆ, ಒಂದು 5% ರೇಟ್ ಕಡಿಮೆ ಮಾಡಿದ್ರೆ ಒಂದು 10 ಇಯರ್ಸಲ್ಲಿ ವಾಟ್ ಈಸ್ ದ ಇದು. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಬ್ಬರು ಸಮ್ ಪ್ರಾಡಕ್ಟ್ ಸಮ್ 40 lakhs ವರ್ತ್ ಆಫ್ ಮೆಟೀರಿಯಲ್ ಎಲ್ಲ ರಿಜೆಕ್ಷನ್ ಮಾಡಿಬಿಟ್ಟಿದ್ರು. ಯಾರೋ ಸಪ್ಲೈಯರ್ 40 lakhs ವರ್ತ್ ಆಫ್ ಮೆಟೀರಿಯಲ್ ರಿಜೆಕ್ಟೆಡ್. ಅದನ್ನು ಹೋಗ್ಬಿಟ್ಟು ಅವರು ಕೂತ್ಕೊಂಡು ಅದು ಏನಪ್ಪ ರಿಜೆಕ್ಷನ್ ಅಂತಂದ್ರೆ ನೋಡಿದ್ರೆ ಅವರು ಯೂಸಿಂಗ್ ಸಮ್ ಅಬ್ಯೂಸಿಂಗ್ ದ ಮೆಟೀರಿಯಲ್. ಯಾವ ರೀತಿ ಯೂಸ್ ಮಾಡಬೇಕು ಆ ರೀತಿ ಯೂಸ್ ಮಾಡ್ತಾರಲ್ಲ, ಬೇರೆ ರೀತಿ ಯೂಸ್ ಮಾಡ್ತಾರೆ. ಸೊ ದಟ್ ಟೆಲಿಂಗ್ ಪ್ರಾಡಕ್ಟ್ ಸರಿ ಇಲ್ಲ ಅಂತ ದೆನ್ ಹೋಗಿ ಅವ್ರು ಕರೆಕ್ಷನ್ ಮಾಡಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ದಟ್ 40 lakhs ವರ್ತ್ ಆಫ್ ಮೆಟೀರಿಯಲ್ ಗಾಟ್ accepted. So when he has come back 40 lakhs he has saved for the company.